ಎಲ್ರಿಗೂ ನಮಸ್ಕಾರ. ಎಷ್ಟೊಂದು ವಿಷಯಗಳು ಎಮರ್ಜೆನ್ಸಿ ಅನ್ಕೊಂತೀರಿ, ಇವತ್ತೇ ಮಾಡಬೇಕು ಅಂತ ಓಡಾಡ್ತಾ ಇರ್ತೀರ, ಎಲ್ಲರ ಮನೇಲಿ ಬೈತಾ ಇರ್ತೀರಲ್ಲ, ಇವತ್ತು ಎಮರ್ಜೆನ್ಸಿ ಇಲ್ಲಿದ್ದೀನಿ, ಅದು ಇಲ್ಲಿದೆ ಅಂತ. ಮೋಸ್ಟ್ ಆಫ್ 90% ಅಂತ ಎಮರ್ಜೆನ್ಸಿಗಳನ್ನು ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ದು. ಹೆಂಗಂದರೆ, ನಿಮಗೆ ಒಂದು ಬಿಲ್ ಕಟ್ಟೋದು 10ನೇ ತಾರೀಕು ಅಂತ ಲಾಸ್ಟ್ ಡೇಟ್ ಅಂತ ಗೊತ್ತಿರುತ್ತೆ. ಒಂದು ತಿಂಗಳು ಸುಮ್ಮನೆ ಕೂತ್ಕೊಂಡಿರ್ತಾರೆ, 10ನೇ ತಾರೀಕು ಓಡೋಗ್ತೀರ ಬಿಲ್ ಕಟ್ಟಕ್ಕೆ. ಅವತ್ತು ಬೇರೆ ಕೆಲಸನೂ ಬಂದಿರುತ್ತೆ, ಅದಕ್ಕೋಸ್ಕರ ನೀವು ಆಫೀಸಲ್ಲಿ ಜಗಳ ಮಾಡ್ತೀರಾ, ಮನೆಯಲ್ಲಿ ಬೈತೀರಾ. ಇವೆಲ್ಲ ಅವಾಯ್ಡಬಲ್, ಮುಂಚೆ ಮಾಡಿಬಿಡ್ಬೇಕು ಇಂಥವೆಲ್ಲ. ಅದೇ ಥರ ಒಂದು ವಿದ್ಯಾರ್ಥಿ ಒಂದು ವರ್ಷ ಓದೋ ಟೈಮ್ ಇರುತ್ತೆ, ಓದೋದಿಲ್ಲ. ಲಾಸ್ಟ್ ಒಂದು ವಾರ ನೈಟ್ ಓದ್ತೀನಿ, ಡೇ ಓದ್ತೀನಿ, ನಾನು ಟೀ ಕುಡಿತೀನಿ ನೈಟು, ಅದು ಮಾಡ್ತೀನಿ, ನೈಟ್ ಔಟ್ ಮಾಡ್ತೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ಡೈಲಿ ಶಿಸ್ತಿನಿಂದ, ಡಿಸಿಪ್ಲಿನಿಂದ ಸ್ವಲ್ಪ ಓದ್ತಾ ಹೋಗಿ ಚೆನ್ನಾಗಾಗುತ್ತೆ. ಇದೇ ಥರ ನಿಮ್ಗೆ ಯಾವ್ದಾದ್ರು ಮ್ಯಾನೇಜರ್ ಪ್ರಾಜೆಕ್ಟ್ ಕೊಟ್ಟಿರ್ತಾನೆ, ಲಾಸ್ಟ್ ಡೇಟ್ ಈಸ್ ಆಫ್ಟರ್ 10 ಡೇಸ್ ಅಂತ ಹೇಳ್ತಾನೆ. 9 ದಿವಸ ಸುಮ್ಮನೆ ಕೂತ್ಕೊಂಡು ಲಾಸ್ಟ್ 1 ಡೇ ಓಡಾಡೋ ಸ್ಟಾರ್ಟ್ ಮಾಡ್ತೀರಾ, ಸ್ಟ್ರೆಸ್ ಮಾಡ್ಕೋತೀರಾ, ಕಿರಿಕಿರಿ ಮಾಡ್ಕೋತೀರಾ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಮನೆಯವ್ರ ಮೇಲೆ ಓಡಾಡ್ತೀರಾ, ಅಥವಾ ನೀವು ಆಫೀಸಲ್ಲಿ ಕಿರಿಕಿರಿ ಮಾಡ್ಕೋತೀರಾ. ಇದು ಮಾಡಬಾರ್ದು. ನೀವು ಸಮಾಧಾನವಾಗಿರಬೇಕಾದ್ರೆ ಡೈಲಿ ಸ್ವಲ್ಪ ಕೆಲಸ ಮಾಡಿ. ನೀವು ಅವತ್ತು ನೆಕ್ಸ್ಟ್ ಮಾಡ್ಬೇಕಂತದ್ದನ್ನು ಇವತ್ತೇ ಮಾಡಿ ಮುಗಿಸಿ. ಸ್ವಲ್ಪ 50% ವೆಲ್ ಬಿಗನ್ ವರ್ಕ್ ಈಸ್ ಹಾಫ್ ಡನ್. ಆ ಥರ ಮಾಡಿ ಮುಗಿಸಿ. ಈ ಥರ ನೀವು ಕೆಲಸ ಮುಂಚೆ ಮಾಡೋದ್ರಿಂದ ಕೊನೆಯ ಮೂಮೆಂಟಲ್ಲಿ ಇವೆಲ್ಲ ನೀವೇ ಮಾಡ್ಕೊಂಡೇ ಸ್ಟ್ರೆಸ್ಗಳು, 90% ಆಫ್ ದ ಸ್ಟ್ರೆಸ್ಗಳು ನೀವೇ ಕ್ರಿಯೇಟ್ ಮಾಡ್ಕೋತೀರಾ, ಎಮರ್ಜೆನ್ಸಿನೇ ಕ್ರಿಯೇಟ್ ಮಾಡ್ಕೋತೀರಾ. ಹಾಗೆ ಮಾಡ್ಕೊಳ್ಳದೇ ಇದ್ದರೆ ನಿಮ್ಮ ಒತ್ತಡ ರಹಿತವಾಗಿ ಸ್ಟ್ರೆಸ್ ಫ್ರೀ ಜೀವನ ನಿಮ್ದಾಗ್ತದೆ.